ಶಾಸಕರು ಮತ್ತೆ ಸಂಸದರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನುವಂತಹದ್ದು ಅಥವಾ ಹೇಳಿದ ಮಾತು ಕೇಳ್ತಾ ಇಲ್ಲ ಅನ್ನುವಂಥದ್ದು ಇಬ್ಬರು ಶಾಸಕರು ಕೂಡ ಕಂಪ್ಲೇಂಟ್ ಮಾಡಿದ್ದು ವೇದಿಕೆ ಮೇಲೆ. ಅವರ ನೋವು ಅವ್ರು ಹೇಳಿದ್ದಾರೆ. ಅವರು ಜನಪ್ರತಿನಿಧಿಗಳು. ಅವ್ರು ಹೇಳಿದ್ದನ್ನು ಕೂಡ ನಾನು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಿಸ್ಬೇಕಾಗ್ತದೆ. ವಾಟರ್ ಟ್ಯಾಂಕ್ ಬಗ್ಗೆ ಜನಪ್ರತಿನಿಧಿಗಳನ್ನೇ ಈಗ ದೂರು ಕೊಟ್ಟಿರುವಂತದ್ದು ಮಾಫಿಯಾ ನಡೀತಾ ಇದೆ. ಇದು ಏನಾಗಿದೆ, ಬರಗಾಲ ಇದೆಯಲ್ಲ, ವಾಟರ್ ಟೇಬಲ್ ಡೌನ್ ಆಗಿದೆ. ಬೋರ್ ನೀರುಗಳು ತೆಗಿಬೇಕು. ಕೆಲವರು ಬೋರ್ನ ಇನ್ನೂ ಒಂದು 500 ಅಡಿ ಹೊರಡಿಗೆ ಹೋಗಿ ಅಂತ ಅದೇ ಬೋರ್ನ ಸಜೆಷನ್ ಕೂಡ ಕೊಟ್ಟಿದ್ದಾರೆ. ಇದನ್ನು ಗಮನಿಸ್ತೀವಿ. ಈ ಒಂದು ಬರಗಾಲ ಜಾಸ್ತಿ ಇರೋದ್ರಿಂದ ನಾವು ಅದಕ್ಕೋಸ್ಕರನೇ ಮುಖ್ಯಮಂತ್ರಿಗಳು ನಮ್ಮ ಸೋಮಶೇಖರ್ ಎಲ್ಲ ಸೇರಿ ಭಾಳ ಒತ್ತಡ ಮಾಡೋದ್ರಿಂದನೇ ಸಪ್ರೇಟ್ 200 ಕೋಟಿ ರೂಪಾಯಿ ಆ ನೀರಿನ ಸಮಸ್ಯೆ ಬಗೆಹರಿಸಲಿಕ್ಕೆ ನಾವು ಮಾಡಿರೋದು. ವಿ ಆರ್ ಅಟ್ ಇಟ್. ಎಐಸಿಸಿ ಖಾತೆಯನ್ನ ಸೀಸ್ ಮಾಡುವಂತಹ ಕೆಲಸ ಆಗ್ತಾ ಇದೆ ಸರ್. ಇರ್ಲಿ ಬಿಡಿ, ಅದೆಲ್ಲ ಎದುರಿಸ್ತೀವಿ, ಆಮೇಲೆ ನೋಡೋಣ. ಅಶೋಕ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಅರ್ಧ ಎಕರೆಗೆ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಮಾಡ್ತಿಲ್ಲ ಅನ್ನುವಂತಹದ್ದು ಅಥವಾ ಹೇಳಿದ ಮಾತು ಕೇಳ್ತಾ ಇಲ್ಲ ಅನ್ನುವಂಥದ್ದು ಇಬ್ಬರು ಶಾಸಕರು ಕೂಡ ಕಂಪ್ಲೇಂಟ್ ಮಾಡಿದ್ದು ವೇದಿಕೆ ಮೇಲೆ. ಅವರ ನೋವು ಅವ್ರು ಹೇಳಿದ್ದಾರೆ. ಅವರು ಜನಪ್ರತಿನಿಧಿಗಳು. ಅವ್ರು ಹೇಳಿದ್ದನ್ನು ಕೂಡ ನಾನು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಿಸ್ಬೇಕಾಗ್ತದೆ. ವಾಟರ್ ಟ್ಯಾಂಕ್ ಬಗ್ಗೆ ಜನಪ್ರತಿನಿಧಿಗಳನ್ನೇ ಈಗ ದೂರು ಕೊಟ್ಟಿರುವಂತದ್ದು ಮಾಫಿಯಾ ನಡೀತಾ ಇದೆ. ಇದು ಏನಾಗಿದೆ, ಬರಗಾಲ ಇದೆಯಲ್ಲ, ವಾಟರ್ ಟೇಬಲ್ ಡೌನ್ ಆಗಿದೆ. ಬೋರ್ ನೀರುಗಳು ತೆಗಿಬೇಕು. ಕೆಲವರು ಬೋರ್ನ ಇನ್ನೂ ಒಂದು 500 ಅಡಿ ಹೊರಡಿಗೆ ಹೋಗಿ ಅಂತ ಅದೇ ಬೋರ್ನ ಸಜೆಷನ್ ಕೂಡ ಕೊಟ್ಟಿದ್ದಾರೆ. ಇದನ್ನು ಗಮನಿಸ್ತೀವಿ. ಈ ಒಂದು ಬರಗಾಲ ಜಾಸ್ತಿ ಇರೋದ್ರಿಂದ ನಾವು ಅದಕ್ಕೋಸ್ಕರನೇ ಮುಖ್ಯಮಂತ್ರಿಗಳು ನಮ್ಮ ಸೋಮಶೇಖರ್ ಎಲ್ಲ ಸೇರಿ ಭಾಳ ಒತ್ತಡ ಮಾಡೋದ್ರಿಂದನೇ ಸಪ್ರೇಟ್ 200 ಕೋಟಿ ರೂಪಾಯಿ ಆ ನೀರಿನ ಸಮಸ್ಯೆ ಬಗೆಹರಿಸಲಿಕ್ಕೆ ನಾವು ಮಾಡಿರೋದು. ವಿ ಆರ್ ಅಟ್ ಇಟ್. ಎಐಸಿಸಿ ಖಾತೆಯನ್ನ ಸೀಸ್ ಮಾಡುವಂತಹ ಕೆಲಸ ಆಗ್ತಾ ಇದೆ ಸರ್. ಇರ್ಲಿ ಬಿಡಿ, ಅದೆಲ್ಲ ಎದುರಿಸ್ತೀವಿ, ಆಮೇಲೆ ನೋಡೋಣ.